ಇತ್ತ ಸಂಡೂರಿನಲ್ಲೂ ಕೂಡ ಬರ ವೀಕ್ಷಣೆ ಮಾಡಿದ್ರು ಸಚಿವ ನಾಗೇಂದ್ರ ಅವರು. ಸಂಡೂರು ತಾಲೂಕಿನ ವಿಠಲಾಪುರದ ಜಮೀನುಗಳಲ್ಲಿ ಸಚಿವ ನಾಗೇಂದ್ರ ಅವರು ಬರ ವೀಕ್ಷಣೆ ಮಾಡಿದ್ದಾರೆ. ಸಂಡೂರು ತಾಲೂಕಿನ ವಿಠಲಾಪುರದಲ್ಲಿ ಬರ ವೀಕ್ಷಣೆ ಮಾಡಿದ್ರು. ಮಳೆ ಇಲ್ಲದೆ ಒಣಗಿ ನಿಂತಿರುವಂತಹ ಹತ್ತಿ ಬೆಳೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಒಣಗಿದ ಬೆಳೆಗಳಿಗೆ ಪರಿಹಾರ ನೀಡಬೇಕು ಅಂತ ಸಚಿವರಿಗೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಹತ್ತಿ ಬೆಳೆಯನ್ನ ಕೃಷಿ ಅಧಿಕಾರಿಗಳು ಯಾರಿದ್ದಾರೆ ಅವರಿಂದ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಬೆಳೆ ಪರಿಶೀಲನೆ ಮಾಡಿ ಕೃಷಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ನಾಗೇಂದ್ರ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಬರ ವೀಕ್ಷಣೆ ಸಂಬಂಧ ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಸಂಡೂರು ಶಾಸಕ ಅನ್ನಪೂರ್ಣ, ಡಿಸಿ ನಾಗೇಂದ್ರ ಪ್ರಸಾದ್, ಸಿಇಒ ಸುಮೈರ್ ಸಾಥ್ ಕೊಟ್ಟಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ, ಒಣಗಿ ನಿಂತಿರುವಂತಹ ಬೆಳೆ, ಇಳುವರಿ ಬರದೆ ಬೆಳೆದಂತಹ ಬೆಳೆ ಒಣಗಿ ಹೋಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ರೈತರ ಗೋಳನ್ನು ಆಲಿಸಿದ್ದಾರೆ. ಇನ್ನು ಬರ್ಸಿದ್ದು ಪ್ಲೀಸ್ ಎಲ್ಲ ವಿಡಿಯೋಗ್ರಾಫರ್ ಇಂದು ಬರ್ರಿ ಪ್ಲೀಸ್. ದೂರ ಸರಿ ಹಿಂದೆ ಬರ್ರಿ, ಹಿಂದೆ ಬರ್ರಿ.